ಊಟ ಕಮ್ಮಿನೂ ಆಗಬಾರ್ದು ಹೆಚ್ಚು ಆಗಬಾರ್ದು. ಸರಿ, ಒಂದು ಚಪಾತಿಗೇನೋ ಡಿಸೈಡ್ ಮಾಡಿದ್ವಿ. 2 ಚಪಾತಿಗಿಂತ ಹೆಚ್ಚು ತಿಂದ್ರೆ ನಂಗೆ 4-5 ತಾಸ್ನಾಗ ಪಚನ ಆಗಂಗಿಲ್ಲ. 1 ಚಪಾತಿ ತಿಂದ್ರೆ ನನಗೆ 2 ತಾಸಿಗೆ ಪಚನ ಆಗ್ತದೆ. ಇದು ಚಪಾತಿ ನಂದು ಕರೆಕ್ಟ್ ಕ್ವಾಂಟಿಟಿ, ಇದು ಅರ್ಥ ಆಯ್ತು. ಆದರೆ ಚಪಾತಿ ಜೋಡಿ ಪಲ್ಯ, ನಾವು ಒಂದು ದಿವಸ ಗೋಬಿ ಪಲ್ಯ ತಿಂತೀವಿ, ಒಂದು ದಿವಸ ಆಲೂಗಡ್ಡೆ ಪಲ್ಯ ತಿಂತೀವಿ, ಒಂದು ದಿವಸ ಪನ್ನೀರ್ ಪಲ್ಯ ತಿಂತೀವಿ. ಅದನ್ನ ಹೆಂಗೆ ವಿಚಾರ ಮಾಡ್ಬೇಕು? ಇದನ್ನ ಹೆಂಗೆ ಪ್ಲಾನ್ ಮಾಡ್ಬೇಕು ನಾವು? ಚಪಾತಿನೂ 2 ತಿಂದೆ, ಯಾವಾಗ ಗೋಬಿ ಪಲ್ಯ ತಿಂದಾಗ ನನಗೇನಾಯ್ತು, ಆರಾಮಾಗಿ ಪಚನ ಆಯ್ತು. ಪನ್ನೀರ್ ಪಲ್ಯ ತಿಂದಾಗ ಏನಾಯ್ತು, ನನಗೆ ಆರಾಮಾಗಿ ಪಚನ ಆಗಲಿಲ್ಲ. ನನಗೆ 4-5 ತಾಸು ಆದರೂ ಹಸಿವೆ ಆಗಲಿಲ್ಲ. ಅಂದ್ರೆ ಏನರ್ಥ? ನಿಮ್ಗೆ 2 ಚಪಾತಿ ಏನೋ ಸರಿ, ಆದ್ರೆ ಪನ್ನೀರ್ ನಿಮ್ಗೆ ಪಚನಕ್ಕೆ ಹೆವಿ ಅದ. ಏನಿದು ಪಚನಕ್ಕೆ ಹೆವಿ ಅದ ಅಂದ್ರೆ ಏನಂದ್ರ, ನಮ್ಗೆ ಆಹಾರದೊಳಗೆ 2 ಟೈಪ್ ಮಾಡ್ಕೋಬೇಕು. ಅಂದ್ರ ಒಂದು ಪಚನಕ್ಕೆ ಹೆವಿ ಇರೋದು, ಪಚನಕ್ಕೆ ಹಗರಿರೋದು. ಅಂದ್ರೆ ಆರಾಮಾಗಿ ಪಚನ ಆಗೋದು, ಆರಾಮಾಗಿ ಪಚನ ಆಗದೇ ಇರೋದು.